ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಒಂದು ವಿಡಿಯೋ ಬಿಟ್ಟಿದ್ದಾರೆ ನಮ್ಮ ರೈತರು, ರೈತ ಸಂಘದವರು, ಅದರಲ್ಲೂ ಬೆಳಗಾವಿಯ ರೈತರ ಒಕ್ಕೂಟ. ಅದರಲ್ಲೇ ನಮ್ಮ ರೈತರು ಮಾತಾಡಿದ್ದಾರೆ ಸಾಕಷ್ಟು ವಿಷಯಗಳನ್ನು. ಅವುಗಳನ್ನೆಲ್ಲ ನೋಡಿ ನನಗನಿಸಿದ ಕೆಲವು ಮಾತುಗಳನ್ನು ತಮ್ಮೊಂದಿಗೆ ಹಂಚ್ಕೋಬೇಕಂತೇಳಿ. ಯಾಕಂದರೆ BDCC ಅಥವಾ DCC ಬ್ಯಾಂಕ್ ಅಥವಾ ಸಹಕಾರ ರಂಗದ ಮಧ್ಯವರ್ತಿ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಇದು ರೈತರ ದಿನ. ಇದರಲ್ಲಿ ಎರಡು ಮಾತಲ್ಲಿ ಚರ್ಚೆನೇ ಇಲ್ಲ. PKPSಗಳು ರೈತರ ದಿನ, ಗ್ರಾಮ ಪಂಚಾಯತಿಗಳು ಅವು ರೈತರ ದಿನ. ಗ್ರಾಮಗಳಲ್ಲಿ ಮುಖ್ಯ ಉದ್ಯೋಗ ರೈತಾಪಿ. ಅದ್ರ ದುರಂತ ಏನಾಗಿದೆಪ್ಪ ಅಂತಂದರೆ, ಇಲ್ಲಿ ರಾಜಕಾರಣಿಗಳು ಅದ್ರಿಗೆ ಎಂಟ್ರಿ ಆಗಿದ್ದಾರೆ, ಹೋಗಿದ್ದಾರೆ. ಈಗಾಗಲೇ ನೀವು ಎಷ್ಟೋ ಇಂಥ ವಿಡಿಯೋಗಳು ಮಾಡಿಬಿಟ್ರು ಅವ್ರಿಗೇನು ಕ್ಯಾರೆ ಅನ್ನೋ ಸ್ಥಿತಿಯೊಳಗೆ ಅವರಿಲ್ಲ. ನಾವು ರಿಕ್ವೆಸ್ಟ್ ಮಾಡಿದರೆ ಅವ್ರಿಗೆ ಜಾಸ್ತಿ ಅನ್ನೋದಿಲ್ಲ. ಯಾಕಂದರೆ ಅಧಿಕಾರದ ರುಚಿನ ಹೆಂಗದ ರೀ. ನಮ್ಮ ರೈತ ಮುಖಂಡರು ಪಾಪ ಒಬ್ಬ ಹೇಳ್ಕೊಳ್ಳೋದು ನೋಡಿದಾಗ ರಿಸರ್ವ್ ಬ್ಯಾಂಕ್ ಮನವಿ ಮಾಡ್ಕೊಂಡಿದ್ದಾರೆ, ಅದರಲ್ಲೇ ಮತ್ತೇನೋ ಮಾಡ್ಕೊಂಡಿದ್ದಾರೆ. ಏನೋ ಮಾಡಿರಿ, ಚೇಂಜ್ ಮಾಡಿರಿ, ನಮ್ಮಲ್ಲಿ ರಾಜಕೀಯ ಮಾಡಬೇಡ. ರಾಜಕೀಯ ಮಾಡಬೇಡ ಅನ್ನೋ ಪ್ರಶ್ನೆ ಇಲ್ಲ, ಮಾಡೇ ಬಿಟ್ಟಿದ್ದಾರೆ. ನಾವು ರಾಜಕೀಯ ಮಾಡಬೇಕಾಗಿದ್ದೀವಿ ಅಂತ. ರಾಜಕೀಯ ತಪ್ಪಿಲ್ಲ. ಅದು ನಮ್ಮಲ್ಲಿ ಒಗ್ಗಟ್ಟಿಲ್ಲ, ನಮ್ಮಲ್ಲಿ ತಿಳುವಳಿಕಿಲ್ಲ, ನಾವು ಬೆಳತೇ ಇಲ್ಲ. ನಮ್ಮ ರೈತರ ಒಂದು ಒಬ್ಬರಿಗೊಬ್ಬರು ಸಹಾಯ ಮಾಡೋಂಥ ಮನಸ್ಥಿತಿ ನಮ್ಮಲ್ಲಿಲ್ಲ. ಹೀಗಾಗಿ ಅವ್ರು ನಮ್ಗೆ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನಿಮಗೂ ಗೊತ್ತದ, ರೈತರಿಗೆಲ್ಲ ನಿರಂತರ 1 ವರ್ಷ ದೆಹಲಿ ಪೌಡರ್ದಲ್ಲ ನಮ್ಮ ರೈತರು ಹೋರಾಟ ಮಾಡಿದರು. 750ಕ್ಕೂ ಹೆಚ್ಚು ಜನ ತಮ್ಮ ಜೀವನ ಕಳ್ಕೊಂಡ್ರು. ಪಡೆದದ್ದೇನು ಹಿಂದೆ ತಗೊಂಡಿದ್ದಾರೆ ಅಷ್ಟೇ ಮೋದಿ ಅವರು. ಆ 3 ಕಾಲೇ